ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ನ್ಯಾಚುರಲ್ ಆಗಿ ಹೇಗೆ ಹೇರ್ ಡೈ ಮಾಡೋದು ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ ಇವಾಗಂತೂ ತುಂಬ ಜನಕ್ಕೆ ವೈಟ್ ಹೇರ್ಸ್ ಆಗ್ತಾಯಿದೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ವೈಟ್ ಹೇರ್ಸ್ ಆಗ್ತಾಯಿದೆ. ನಾವೇನು ಮಾಡ್ತೀವಿ, ಕೆಮಿಕಲ್ಸ್ ಇರೋ ಅಂಥ ನಾವು ಡೈಯನ್ನು ಯೂಸ್ ಮಾಡ್ತೀವಿ. ಅದರಿಂದ ಸೈಡ್ ಎಫೆಕ್ಟ್ ಜಾಸ್ತಿನೇ ಇರುತ್ತೆ. ಬಟ್ ನ್ಯಾಚುರಲ್ ಆಗಿರೋವಂಥ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ನಾವು ಹೇರ್ ಡೈನ ಯೂಸ್ ಮಾಡೋದ್ರಿಂದ ಹೇರ್ಗೇನು ಪ್ರಾಬ್ಲಮ್ಸ್ ಆಗೋದಿಲ್ಲ, ಮತ್ತು ಹೇರ್ ಕೂಡ ಯಾವುದೇ ಡ್ಯಾಮೇಜ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ನಾವು ನ್ಯಾಚುರಲ್ ಆಗಿ ತುಂಬ ಕಡಿಮೆ ಒಂದು ಪದಾರ್ಥ ಇದ್ದರೆ ಸಾಕು, ನಾವು ಹೇರ್ ಡೈನ ಮಾಡ್ಕೊಳ್ಬೋದು. ಅದರಲ್ಲೂ ಇದು ನಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥ. ಸೊ ಈಸಿಯಾಗಿ ಕೂಡ ನಮಗೆ ಸಿಗುತ್ತೆ, ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಸೊ ₹1 ಖರ್ಚಿಲ್ದಲೇ ಕೂಡ ನಾವು ಮಾಡ್ಕೊಳ್ಬೋದು. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕೊಬ್ಬರಿ ಬೇಕು. ಸೊ ನಾನು ಒಂದು ಅರ್ಧ ಕೊಬ್ಬರಿ ತೊಗೊಂಡಿದ್ದೀನಿ. ಅರ್ಧ ಕೊಬ್ಬರಿನ ನೀಟಾಗೆ ತುರಿದಿಟ್ಕೋಬೇಕು. ಅದನ್ನೇನು ವೈಟ್ ಬ್ಲ್ಯಾಕ್ ಭಾಗ ಇರುತ್ತಲ್ಲ, ಅದನ್ನೇನು ತೆಗಿಯುವಂಥ ಅವಶ್ಯಕತೆ ಇಲ್ಲ. ಸೊ ಹೇಗೆ ಕೊಬ್ಬರಿ ಇದೆಯೋ ಅದನ್ನು ನೀವು ನಿಮಗೆ ಎಷ್ಟು ನಿಮ್ಮ ಕೂದಲು ಕ್ವಾಂಟಿಟಿ ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಅದನ್ನು ನೀಟಾಗಿ ತುರ್ಕೊಳ್ಳಿ. ಇದು ಇನ್ನೊಂದು ಏನಂದರೆ, ಇದರಲ್ಲಿ ಕೊಬ್ಬರಿ ಅಂಶ ಅಂದರೆ ಕೊಬ್ಬರಿ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ಕೂದಲಿಗೆ ಸಾಫ್ಟ್ ಮಾಡುತ್ತೆ. ಜೊತೆಗೆ ನಾವು ಯಾವುದೇ ಹೇರ್ ಡೈಗಳು ಇವನ್ನೆಲ್ಲ ಹಾಕಿದಾಗ ಏನಾಗುತ್ತೆ, ಕೂದಲು ರಫ್ ಆಗುತ್ತೆ ಅಲ್ವಾ. ಬಟ್ ಇದು ಆ ಥರ ಏನೂ ರಫ್ ಏನೂ ಆಗೋದಿಲ್ಲ, ನಿಮಗೆ ಕೂದಲು ಸಾಫ್ಟಾಗೇ ಇರುತ್ತೆ. ನಾವು ಹೇಳ್ಬೇಕು ಅಂದರೆ ಹೇರ್ ಡೈಗಳನ್ನ ಮಾಡಿದಾಗ, ನ್ಯಾಚುರಲ್ ಹೇರ್ ಡೈ ಮಾಡಿದಾಗ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ತೀವಿ. ಬಟ್ ಇದರಲ್ಲಿ ಆಯಿಲ್ ಕಂಟೆಂಟ್ ಇದರಲ್ಲೇ ಇರುತ್ತೆ. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ 2 ಟೈಪ್ಸಲ್ಲಿ ನಾವು ಹೇರ್ ಡೈನ ಹೇಗೆ ಯೂಸ್ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನೋಡಿ ಆಯಿಲ್ ಅಂಶ ಯಾವ ರೀತಿ ಇದೆ ಅಂತ ಕೊಬ್ಬರಿನಲ್ಲಿ. ಸೊ ಹಾಗಾಗಿ 2 ರೀತಿ, ಒಂದು ನಾವು ಹೇರ್ ಡೈನ ಹಚ್ಕೊಂಡು ನಾವು ಸ್ನಾನ ಮಾಡಿಕೊಂಡು ಆ ಕೂದಲಲ್ಲಿ ಅದೇ ರೀತಿ ಉಳಿಸ್ಕೊಳ್ಳೋ ಅಂಥದ್ದು ಒಂದು ರೀತಿ. ಇನ್ನೊಂದು ಯಾವ ರೀತಿ ಅಂತಂದರೆ, ನಾವು ಹೇರ್ ವಾಶೆಲ್ಲ ಆಗಿರುತ್ತೆ, ಇಲ್ಲ ಹೊರಗಡೆ ಹೋಗಿರ್ತೀವಿ, 1-2 ವೈಟ್ ಹೇರ್ಸ್ ಇರುತ್ತೆ. ಆ ಥರ 1-2 ವೈಟ್ ಹೇರ್ಸ್ ಇದ್ದಾಗ ನಮ್ಮ ಇಡೀ ಕೂದಲಿಗೆ ನಮಗೆ ಡೈ ಮಾಡೋದಕ್ಕೆ, ಹೇರ್ ಡೈ ಮಾಡೋದಕ್ಕೆ ನಮಗೆ ಇಷ್ಟ ಇರೋದಿಲ್ಲ. ಸೊ 1-2 ವೈಟ್ ಕೂದಲನ್ನ ಮಾತ್ರ ನಾವು ಕವರ್ ಮಾಡಬೇಕಾಗಿರುತ್ತೆ. ಆ ಟೈಮಲ್ಲಿ ನಾವು ಏನು ಮಾಡ್ಬೋದು ಅನ್ನೋದಕ್ಕೆ ನಾನು 2 ಟೈಪಲ್ಲೂ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ, ಖಂಡಿತ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೊದಲನೇದಾಗಿ ನಾನು ಒಂದು 3-4 ಸ್ಪೂನಷ್ಟು ನಾನು ಕೊಬ್ಬರಿನ ಒಂದು ಬಾಣಲಿಲಿ ಹಾಕಿ ಅದನ್ನು ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಂದರೆ ಹೈ ಫ್ಲೇಮಲ್ಲಿ ಹುರ್ಕೊಳ್ಬೋದು, ಏನಂದರೆ ಹೊಗೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ನೋಡಿಕೊಂಡು ನಾವು ಇದನ್ನು ನೀಟಾಗಿ ಹುರ್ಕೊಳ್ಬೇಕು. ಇದು ಹೇಗೆ ಅಂದರೆ ಬ್ಲ್ಯಾಕ್ ಕಲರ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಬೇಕು. ನೀವು ಬೇಕಂದರೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಬೋದು, ಮೆಂತ್ಯ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಅದು ಕೂಡ ನ್ಯಾಚುರಲ್ ಹೇರ್ ಡೈಗೆ ತುಂಬ ಹೆಲ್ಪ್ ಮಾಡುತ್ತೆ. ಬಟ್ ನಾನು ಇವತ್ತು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೋರಿಸಿರೋದ್ರಿಂದ ಅದು ಯಾವುದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿಲ್ಲ. ಜಸ್ಟ್ ಕೊಬ್ಬರಿ ತುರಿ ಒಂದೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಖಂಡಿತ ಇದನ್ನ ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಯೂಸ್ಫುಲ್ ಕೂಡ ಆಗುತ್ತೆ. ಈಗ ಫಂಕ್ಷನ್ಗೆಲ್ಲಾದರೂ ಹೊರಟಿರ್ತಾರೆ, ಖಂಡಿತ 1-2 ವೈಟ್ ಹೇರ್ಸಿಗೆ ನಾವು ಹೇರ್ ಡೈ ಯೂಸ್ ಮಾಡೋಕ್ಕೆ ನಿಜ ಇಷ್ಟ ಆಗೋದಿಲ್ಲ. ನಾವು ಇಲ್ಲಾಂದರೆ ಅದನ್ನ ಕೂದಲನ್ನ ಕೀಳ್ತೀವಿ ಮತ್ತು ಮುಜುಗರ ಆಗುತ್ತೆ. ಬಟ್ ಈ ಥರ ನಾವು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ನಾವು ಯೂಸ್ ಮಾಡ್ಬೋದು. ಏಕೆಂದರೆ ಇದು ಬೇಗ ಹಾಳಾಗುತ್ತೆ ಅನ್ನೋದಂತೂ ಖಂಡಿತ ಇಲ್ಲ. ನೀವು ಎಷ್ಟು ದಿವಸ ಬಿಟ್ಟರು ಇದು ಹಾಳಾಗೋದಿಲ್ಲ. ಇವನ್ 6 ಮಂತ್ ಬಿಟ್ಟರು ಇದು ಹಾಳಾಗೋದಿಲ್ಲ. ಹಂಗಾಗಿ ನೀವು ಸ್ಟೋರ್ ಮಾಡಿ ಕೂಡ ಇಟ್ಕೊಳ್ಬೋದು. ವೇಸ್ಟ್ ಆಗುತ್ತೆ ಸ್ಟೋರ್ ಮಾಡಿದ್ರೆ ಅನ್ನೋ ರೀತಿ ಏನಿಲ್ಲ. ಹಂಗಾಗಿ ನೀವು ತುಂಬ ದಿವಸ ಯೂಸ್ ಮಾಡೋದ್ರಿಂದ ಒಂದ್ಸಲ ನೀವು ಮಾಡಿ ಸ್ಟೋರ್ ಮಾಡಿ ಕೂಡ ನೀವು ಇಟ್ಕೊಳ್ಬೋದು. ನೀವು ಇದನ್ನು ನಿಮ್ಮ ಒಂದು ಓನ್ ಕ್ರಿಯೇಟಿವಿಟಿನಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ಎಕ್ಸಾಂಪಲ್, ನಾವು ಇದನ್ನೆಲ್ಲ ಕ್ಲೀನಾಗೆ ಫ್ರೈ ಮಾಡಿದ್ಮೇಲೆ ಸೊ ಇದನ್ನು ನಾವು ಏನು ಮಾಡಬೇಕು ಅಂತಂದರೆ, ಹುರ್ಕೊಳ್ತಾ ಇದ್ದೀವಲ್ಲ, ಇದು ಫುಲ್ಲು ಬ್ಲ್ಯಾಕ್ ಆದಮೇಲೆ ಸ್ವಲ್ಪ ಅದು ತಣ್ಣಗಾಗಬೇಕು, ತಣ್ಣಗಾಗೋಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ಅದನ್ನು ಮಿಕ್ಸಿ ಮಾಡ್ಕೊಳ್ಬೇಕು. ಮಿಕ್ಸಿ ಮಾಡ್ಕೊಂಡ್ಮೇಲೆ ಅದು ಒಂದು ಪೌಡರ್ ಬರುತ್ತಲ್ಲ, ನೀವು ಅದು ಒಂದು ಪೌಡರ್ನ ನಾವು ಇನ್ಸ್ಟೆಂಟಾಗೆ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಇವಾಗ ವೈಟ್ ಹೇರ್ಸ್ ಆಗ್ತಾಯಿದೆ ಅಂದರೆ ಅದನ್ನು ಒಂದು ಬಾಟಲಲ್ಲಿ ಹಾಕಿ 1/4 ಲೀಟ್ರಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಒಂದು ಬಾಟಲಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ನೀವು ಕೊಬ್ಬರಿ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ಅದರಿಂದ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ಸ್ ಆಗುತ್ತಲ್ಲ, ಅವ್ರಿಗೆಲ್ಲ ಹೇರ್ ಡೈ, ನ್ಯಾಚುರಲ್ ಹೇರ್ ಡೈ ಯೂಸ್ ಮಾಡೋಕ್ಕೂ ಮುಜುಗರ ಆಗುತ್ತೆ. ನೀವು ಅದನ್ನು ಆ ಥರ ಯೂಸ್ ಮಾಡ್ಬೋದು. ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ಆಯಿಲ್ ಥರ ಮಕ್ಕಳಿಗೆ ಯೂಸ್ ಮಾಡ್ಬೋದು. ಇದು ಮಾಡೋದ್ರಿಂದ ಏನಾಗುತ್ತೆ, ಚಿಕ್ಕ ಮಕ್ಕಳಿಗೆ ವೈಟ್ ಹೇರ್ಸ್ ಆಗುತ್ತಲ್ಲ, ಅದನ್ನು ಅವಾಯ್ಡ್ ಮಾಡ್ಬೋದು. ಇದೊಂದು ಎಕ್ಸ್ಟ್ರಾ ಟಿಪ್ ಅಂತ ತಿಳ್ಕೊಳ್ಳಿ. ಈಗ ಇದನ್ನು ನಾನು ಮಿಕ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಿಮಗೆ ಇದರಲ್ಲೇ ಕೊಬ್ಬರಿ ಒಂದು ಎಣ್ಣೆ ಅಂಶ ಇರೋದ್ರಿಂದ ಇದು ಫುಲ್ಲು ನಿಮಗೆ ಪುಡಿ ಟೈಫು ಸಿಗೋದಿಲ್ಲ. ಇದು ಸ್ವಲ್ಪ ಮುದ್ದೆ ಟೈಫು, ಎಣ್ಣೆ ಟೈಫಲ್ಲಿ ಸಿಗುತ್ತೆ. ನೀವು ಇದನ್ನು ಒಂದು ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದನ್ನು ನೀವು 2 ಟೈಫಲ್ಲಿ ಯೂಸ್ ಮಾಡ್ಬೋದು. ನೀವು ಆಲೋವೆರಾ ಜೆಲ್ ಇತ್ತು ಅಂತ ಅಂದರೆ ನೀವು ಯಾವ ರೀತಿ ಮಾಡ್ಬೋದು ಅಂದರೆ, ಆಲೋವೆರಾ ಜೆಲ್ ಇತ್ತು ಅಂತಾರೆ ನ್ಯಾಚುರಲ್ ಸಿಕ್ಕರು ಓಕೆ, ನಿಮಗೆ ನ್ಯಾಚುರಲ್ ಸಿಗಲಿಲ್ಲ ಅಂದರೆ
ಮಾಮೂಲಿ ಹೊರಗಡೆ ಸಿಗುತ್ತೆಲ್ಲ ಸ್ಟೋರ್ಗಳಲ್ಲೆಲ್ಲ ರೆಡಿ, ಆ ಥರ ಇದ್ರೂ ಓಕೆ. ನಿಮ್ಗೆ ಅದು ಎರಡೂ ಆಲೋವೆರಾ ಸಿಗಲಿಲ್ಲ ಅಂದರೆ ನೀವು ಬೇಕಿದ್ರೆ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಆಲೋವೆರಾ ಜೆಲ್ಲಲ್ಲಿ ತೋರಿಸ್ತಾ ಇದ್ದೀನಿ. ಸಿಗಲಿಲ್ಲ ಅಂದರೆ ನೀವು ಕೊಬ್ಬರಿ ಎಣ್ಣೆನೇ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಬೇಕು, ಯಾಕೆಂದರೆ ನಾವು ಇದನ್ನ ಹೇರ್ ಡ್ರೈ ಇದ್ದಾಗ ಹಚ್ಚೋ ಅಂಥದ್ದು. ಅದರಿಂದಾಗಿ ತುಂಬ ಆಯಿಲ್ ಹಾಕ್ಕೊಂಬಿಟ್ರೆ ನಮಗೆ ತಲೆ ಸ್ನಾನ ಮಾಡಿದರೆ ತಲೆ ಸ್ನಾನನೇ ಮಾಡೇ ಇಲ್ವೇನೋ ಅಂತ ಅನ್ನೋ ಫೀಲ್ ಆಗುತ್ತೆ. ಹಂಗಾಗಿ ನೀವು ಒಂದೇ ಒಂದು ಡ್ರಾಪ್ ಅಷ್ಟು, ಒಂದೇ ಒಂದು ಸ್ವಲ್ಪ ಅಷ್ಟು ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು, ಜಾಸ್ತಿ ಹಾಕಬಾರ್ದು. ನಾನು ಇದನ್ನು ಯಾರಿಗೆ ತೋರಿಸ್ತಾ ಇದ್ದೀನಿ ಅಂದರೆ 1-2 ವೈಟ್ ಹೇರ್ಸ್ ಇರುತ್ತಲ್ಲ, ಸೊ ಅಂಥವರು ಅದನ್ನು ಸ್ವಲ್ಪ ಕವರ್ ಮಾಡ್ಕೊಳ್ಳೋದಕ್ಕೆ, ಆ್ಯಂಡ್ ಎಲ್ಲಾದರೂ ಫಂಕ್ಷನ್ಗೊಳ್ತಿರ್ತೀರ, ಹೇರ್ ಡೈ ಹಾಕೋಕ್ಕೆ ನಿಮಗೆ ಟೈಮ್ ಸಿಗೋದಿಲ್ಲ, ಅಂಥ ಟೈಮಲ್ಲಿ ಯೂಸ್ ಮಾಡೋದಕ್ಕೆ ನಾನು ಈ ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ಆಲೋವೆರಾ ಜೆಲ್, ನಿಮ್ಮ ಇಷ್ಟ, ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೋ ಅದು. ಇದನ್ನು ಸ್ವಲ್ಪ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕು ಆವಾಗ ಇದನ್ನು ಯೂಸ್ ಮಾಡ್ಬೋದು. ಮತ್ತು ನೀವು ನಾನು ಕೆಲವೊಂದು ಕಮೆಂಟ್ಸ್ಗಳಲ್ಲಿ ಬೇರೆಯವ್ರು ಮಾಡಿರೋಂಥ ಕಮೆಂಟ್ಸ್ಗಳಲ್ಲಿ ನೋಡಿದ್ದೆ, ಇದು ತಲೆಗೆಲ್ಲ ಮೆತ್ಕೊಂಡ್ಬಿಡುತ್ತೆ, ಹೆಲ್ಮೆಟ್ಗೆ ಹಾಕಿದಾಗ ಮೆತ್ಕೊಳ್ಳುತ್ತೆ, ಆ ಥರ ಎಲ್ಲ ಅಂತ ಇದ್ದರು. ನಾನು ಇದನ್ನ ಕೊನೆಯಲ್ಲಿ ನಾನು ತೋರಿಸಿದ್ದೀನಿ ನೋಡಿ, ಇದು ಯಾವುದು ಆ ಥರ ಮೆತ್ಕೊಳ್ಳೋದು ಆ ಥರ ಏನೂ ಆಗೋಲ್ಲ. ಕೂದಲಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಬೇಕು ಅಷ್ಟೇ ನಮಗೆ ಕೂದಲಿಗೆ ಕವರ್ ಆಗುತ್ತೆ. ನೀವು ಹಚ್ಚಿದ ಮೇಲೆ ಒಂದ್ಸಲ ನೀಟಾಗಿ ಬಾಚ್ತಿರಲ್ವ, ಬಾಚಣಿಗೆಲ್ಲ ಎಲ್ಲ ಬಂದುಬಿಡುತ್ತೆ, ಅಂದರೆ ತರಿಯಾಗಿರೋದೆಲ್ಲ ಬಾಚಣಿಗೆಲ್ಲ ಬಂದುಬಿಡುತ್ತೆ. ಜಸ್ಟ್ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಅಂಟ್ಕೊಂಡಿರುತ್ತೆ. ಹಂಗಾಗಿ ನಿಮಗೇನು ಮುಜುಗರ ಆಗೋವಂಥ ಫೀಲ್ ಖಂಡಿತ ಆಗೋದಿಲ್ಲ, ಟ್ರಸ್ಟೆಡ್ ನಂಬಿ. ಮತ್ತು ನೀವು ಜಾಸ್ತಿ ಕೂಡ ಹಾಕಿರೋದಿಲ್ಲಲ್ಲ, ಜಸ್ಟ್ ನೀವು ಬ್ರಷಲ್ಲಿ ಸ್ವಲ್ಪ ಹಾಗೆ ಮೇಲೆ ಮಾತ್ರ ನೀವು ಹಚ್ಚಿರ್ಬೇಕಷ್ಟೇ. ಆ ಥರ ಯೂಸ್ ಮಾಡೋದ್ರಿಂದ ನಿಮಗೆ ಆಯ್ಲಿ ಥರನೂ ಅನಿಸಲ್ಲ, ಮತ್ತು ಎಲ್ಲೋ ಮೆತ್ಕೊಳ್ಳುತ್ತೆ, ಕೈಗಾಗುತ್ತೆ, ಆ ಥರ ಖಂಡಿತ ಫೀಲ್ ಆಗೋದಿಲ್ಲ. ಜಸ್ಟ್ ಕೂದಲಿಗೆ ಅದು ನೀಟಾಗಿ ಸ್ಪ್ರೇ ಆಗಿರುತ್ತೆ. ಅದು ಒನ್ ಟೈಪ್ ಆದರೆ ನೀವು ಅದನ್ನು ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಇದು 1 ಸ್ಪೂನಷ್ಟು ನಾನು ಅದನ್ನು ಕೊಬ್ಬರಿ ತುರಿಯನ್ನು ಪುಡಿ ಮಾಡಿರೋಂಥ ಒಂದು ಪುಡಿನ 1 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಅದು ಮಿಕ್ಸ್ ಆಗೋದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಕೂದಲಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಚ್ಚಿ 1 ಅವರ್ ಇಲ್ಲಾಂದರೆ 1-2 ಅವರ್ ಬಿಟ್ಟು ನೀವು ಹೇರ್ ವಾಶ್ನ ಮಾಡ್ಕೊಳ್ಬೋದು. ಹೇರ್ ವಾಶ್ ಮಾಡಬೇಕಾದ್ರೆ ಒಂದು ಮೈಲ್ಡ್ ಶಾಂಪೂ ಯೂಸ್ ಮಾಡಿ, ನೆಕ್ಸ್ಟ್ ಡೇ ನೀವು ನೀಟಾಗಿ ಇನ್ನೊಂದ್ಸಲ ಆಯಿಲ್ ಹಾಕಿ ಮಸಾಜ್ ಮಾಡಿ ನೀವು ಶಾಂಪೂನ ಯೂಸ್ ಮಾಡ್ಬೋದು. ಸೊ ಫಸ್ಟ್ ಡೇ ಅದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಯೂಸ್ ಮಾಡಿರೋದ್ರಿಂದ ಫುಲ್ ಶಾಂಪು ಹಾಕಿ ಎಲ್ಲ ಹೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಷ್ಟೇ. ನೋಡಿ ನನ್ನ ಮಗನಿಗೆ ಹಚ್ಚಿ ತೋರಿಸ್ತಾ ಇದ್ದೀನಿ, ವೈಟ್ ಹೇರ್ಸ್ ಇಲ್ಲ, ಹಾಗಾಗಿ ನಾನು ಅದನ್ನ ತೋರ್ಸೋಕ್ಕೆ ಗೊತ್ತಾಗ್ತಾ ಇಲ್ಲ. ನೋಡಿ ಈ ಥರ ಇರುತ್ತೆ ಅಷ್ಟೇ, ಜಸ್ಟ್ ಒಂದು ಶೈನಿಂಗ್ ಇರುತ್ತೆ ಅಷ್ಟೇ. ನೀವು ಬಾಚಿದ್ರೆ ಏನಂತ ಅಕ್ವರ್ಡ್ ಫೀಲ್ ಆಗೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಏನಾದರೂ ಹೊಸಬ್ರೇನಾದರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಯಾಕೆ ಅಂದರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಲುಪುತ್ತೆ. ಸೊ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸಿದ್ದೀನಿ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಖಂಡಿತ ನಾನು ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ನನಗೂ ಕೂಡ ನಿಮ್ಮ ಕಮೆಂಟ್ಸ್ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.